ಹಿಟಾಚಿ ಕಂಪನಿ ವಿರುದ್ಧ ಕೋಪಗೊಂಡ ರೈತ ಕಂಪನಿ ಶೋರೂಂಗೆ ಬೀಗ ಹಾಕಿದ ಘಟನೆ ತುಮಕೂರಿನ ಅಂತರಸನಹಳ್ಳಿಯಲ್ಲಿ ನಡೆದಿದೆ. ಗುಬ್ಬಿ ಮೂಲದ ಗಿರೀಶ್ 5 ತಿಂಗಳ ಹಿಂದೆ 52 ಲಕ್ಷ ಮೌಲ್ಯದ ಹಿಟಾಚಿ ಖರೀದಿಸಿದ್ರು. 7 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಪ್ರತಿ ತಿಂಗಳ 1,15,000ದಂತೆ ಲೋನ್ ಪಾವತಿಸುತ್ತಿದ್ರು. ಆದರೆ 3 ತಿಂಗಳಿಗೆ ಹಿಟಾಚಿಯಲ್ಲಿ ಮೈಲೇಜ್ ಡ್ರಾಪ್ ಸೇರಿದಂತೆ ಕೆಲ ಸಮಸ್ಯೆ ಕಾಣಿಸಿಕೊಂಡಿದೆ. ಶೋರೂಮ್ನಿಂದ ಸರ್ವಿಸ್ ಸರಿಯಾಗಿ ಸಿಕ್ಕಿಲ್ವಂತೆ. ಇದರಿಂದ ಬೇಸತ್ತ ಗಿರೀಶ್ ಹಿಟಾಚಿಯನ್ನ ಶೋರೂಮ್ನ ಡೋರ್ಗೆ ಅಡ್ಡ ನಿಲ್ಲಿಸಿ ಸಿಬ್ಬಂದಿಯನ್ನ ಹೊರಕಳಿಸಿ ಬೀಗ ಹಾಕಿದ್ದಾನೆ. ಪರಿಹಾರಕ್ಕಾಗಿ ಗಿರೀಶ್ ಒತ್ತಾಯಿಸುತ್ತಿದ್ದಾರೆ. ಆದರೆ ಕಂಪನಿಯವರು ಒಪ್ಪುತ್ತಿಲ್ವಂತೆ. 2025 ಡಿಸೆಂಬರಲ್ಲಿ ಗಾಡಿ ತಗೊಂಡಿದ್ದೀವಿ. ಇವರು ನಮಗೆ 7,000 ಗಂಟೆ ವಾರಂಟಿ ಕೊಟ್ಟಿದ್ದಾರೆ. ವಾರಂಟಿ ಗ್ಯಾರಂಟಿನ 7,000 ಗಂಟೆ ಕೊಟ್ಟ ಮೇಲೆ 480 ಗಂಟೆಗೆ ನಮಗೆ ಗಾಡಿ ಪ್ರಾಬ್ಲಮ್ ಆಗಿದೆ. ಏನಾಗಿದೆ ಅಂದರೆ ರಾಮು ಎದ್ದೇಳೋದಿಲ್ಲ, ಫುಲ್ಲು ಸ್ಲೋ ಆಪ್ಷನ್ ಆಗುತ್ತೆ. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿರ್ತೀವಿ. ಕಂಪ್ಲೇಂಟ್ ಮಾಡಿದಾಗ ಇವರು ನಮ್ಮನ್ನು ಏನು ಹೇಳ್ತಾರೆ, ನಾವು ಬಂದು ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಂದು ಚೆಕ್